ರೆವಿನ್ಯೂ ಅಧಿಕಾರಿ ರೆವಿನ್ಯೂ ಅಧಿಕಾರಿಗಳ ಕಂಪ್ಲೇಂಟ್ ಮೇಲೆ ಎಫ್ಐಆರ್ ಆಗ್ತದೆ. SP ಅವರು ಹೇಳ್ತಾರೆ, ಈ ಇವತ್ತು ನಡೆದಂತ ಎಲ್ಲ ಘಟನೆಗಳನ್ನ ನಾನು DC ಅವರ ಗಮನಕ್ಕೆ ತರ್ತಾನೆ. ಅವರೇನು ಸೂಚನೆ ಕೊಡ್ತಾರೋ ಅದರ ಮೇಲೆ ನಾನು ಕಾನೂನು ಮುಂದುವರಿಸಬಹುದು ಅಂತ ಹೇಳಿದ್ದಾರೆ. ನಾನು ಪ್ರತಿಯೊಂದು ವಿಷಯ ಗಮನಿಸಿದ್ದೇನೆ. ಏಕೆಂದ್ರೆ ಯಾವುದೇ ಚೌಕಟ್ಟು ಮೀರಿ ಮಾತನಾಡಲು ಐಟಿಯವರು ಹೊರಡಿದ್ದಾರೆ. ಅವರು ಎಲ್ಲ ಕಡೆ ತಪಾಸಣೆ ಮಾಡಿದ್ದಾರೆ. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಬೆಟ್ಟಿನಿಂದ ಅವ್ರಿಗೆ ಒಂದು ತುರ್ತು ಚಿಕಿತ್ಸೆಯನ್ನು ಮಾಡಿಸಿ ಮನೆಗೆ ಕಳಿಸಿದ್ದಾರೆ. ಯಾರು ಆಸ್ಪತ್ರೆಗೆ ಮಲಗುವಂತ ಯಾರಿಗೂ ಹೇಳಿ ಬಿದ್ದಿಲ್ಲ. ಹೌದು, ಹೆಣ್ಣು ಮನಸ್ಸನ್ನು ಅವ್ರು ಹೋಗಿ ಹಾಲ್ಕಲಿದ್ರು ಜೀವನ ಮಾಡಬೇಕಂತ ಅವರು ಈಗ ಅವ್ರ FIR ಹಾಕಿ ಅರೆಸ್ಟ್ ಮಾಡಿದ್ರೆ ಅವ್ರು ಮನೇಲಿ ಹಾಲು ಕರೆಯಿಲ್ಲ. 60,000 ಲೀಟರ್ ಹಾಲು ಬರ್ತಾ ಇದೆ ಅನ್ನೊಂದು ಏರಿಯಾದಲ್ಲಿ. ನಾನು ಶಾಸಕರಾಗಿ ಮುಖ್ಯಮಂತ್ರಿಯಾಗಿ ಆ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಯಾರು ಕೆಲಸ ಮಾಡಿದ್ರು ರಾಮಚಂದ್ರ ನಮ್ಮ ಮುಖ್ಯಮಂತ್ರಿಗಳ ಊರು. ಅದರ ಪಕ್ಕದಲ್ಲಿ ಇನ್ನೊಂದು ಕ್ಷೇತ್ರ ಇದೆ, ಕನಕಪುರ ಅಲ್ಲ, ಅದಕ್ಕೆ ಬೇರೆ ನಮ್ಮ ಶಿವಲಿಂಗಿ ನಾನು 2 ಕ್ಷೇತ್ರಗಳು ನಿಂತು ಸೋತಿದ್ದು ಉಂಟು, ಒಂದು ಸಾರಿ ಗೆದ್ದದ್ದು ಅಸೆಂಬ್ಲಿ. ಅದರಿಂದ ಇಲ್ಲಿ ಈ ಹೋರಾಟ ಮಾಡತಕ್ಕಂಥದ್ರಲ್ಲಿ ನಾನು ದುಡ್ಕೋದಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಕಾಗದ ಬರೆದಿರೋದು 25 ತಾರೀಕು 25 20 ದಿವಸದಿಂದ 20 ದಿವಸ ಆದರೂ ಕನಿಷ್ಠ ಪ್ರಮಾಣ ನೀವು ಕಾಗದ ತರಬೇಡಿ ಅಂತ ಹೇಳಿ ಒಂದು ಎಂಡಾರ್ಸ್ಮೆಂಟ್ ಅಂತ ಹಿಂಬರ ಅಂತ ಹೇಳ್ತಾರೆ. ಎಂಡಾರ್ಸ್ಮೆಂಟ್ ಕೊಡ್ಲಿಕ್ಕೆ ನನಗೆ, ನಾನು ಒಬ್ಬ ರೈತನ ಮಗ, ನನಗೆ ಯಾವ ಅಧಿಕಾರ ಇಲ್ಲ. ನಾನು ಮುಖ್ಯಮಂತ್ರಿನೂ ಇಲ್ಲ, ಪ್ರಧಾನಮಂತ್ರಿನೂ ಇಲ್ಲ, ಲೋಕಸಭಾ ಸದಸ್ಯನೂ ಇಲ್ಲ, ರಾಜ್ಯಸಭಾ ಸದಸ್ಯರು. ಆದ್ರೆ ಒಬ್ಬ ರೈತರ ಮಗನಾಗಿ ನಾನು ಕರ್ತವ್ಯ ಒಂದು ಎಂಡಾರ್ಸ್ಮೆಂಟ್ ಕೊಡುವ ಸೌಜನ್ಯತೆ, ಬಿಡುಗಡೆದ ಕಾರ್ಯಕ್ರಮ
ಅವನಿಗೆ ನೋಡ್ಲಿಕ್ಕೆ ಓದಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ಗೊತ್ತಿಲ್ಲ ನನಗೆ. ಇದರಲ್ಲಿ ಎಲ್ಲ ವಿವರ, ಪ್ರತಿಯೊಂದು ವಿವರ. ದಯಮಾಡಿ ಮಾತಿನ ಸ್ನೇಹಿತರಲ್ಲಿ ವಿನಂತಿ ಮಾಡಿದ್ರೆ 1, 2, 3, 4, 5, 6 ಎಲ್ಲ ವಿವರ ಉಳ್ಳ ಮಾಹಿತಿಯನ್ನು ಈ ಕಾಲದಲ್ಲಿ ನಾನು ಅವರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಟ್ಟೆ. ಅವರು ಒಬ್ಬ ರೈತರ ಮಗ, ಅವರು ರೈತರ ಸಂಕಷ್ಟದ ಬಗ್ಗೆ కాళీ వహిస్తారు. వీరభద్రుడు మా ఊరి దైవం. ఈ ఊళ్ళో ఎవరైనా తప్పు చేసినా, నేరం చేసినా ఆయన శిక్షిస్తాడు. వీరభద్రుని ధర్మగంట మోగించారు అంటే అంతే. గంటేంటి, వీరభద్రుడేంటి? పాపాత్ముడి ప్రాణం తీశాక వీరభద్రుడే గంట మోగిస్తాడు. ಹಿರಿಯ ಮುಖಂಡಗಳು ಕೂಡ ಭಾಗವಹಿಸಿದ್ದಾರೆ. ಅದ್ರ ಬಗ್ಗೆ ಸತ್ಯ ಸಂಶೋಧನಾ ಸಮಿತಿಯಿಂದ ಕೂಡ ಮಾಡಿದರೆ ನಿಮ್ಮ ಪಾರ್ಟಿಯಿಂದ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅದನ್ನ ನೋಟಿಫಿಕೇಶನ್ ಮಾಡೋದನ್ನ ಕೈ ಬಿಡ್ತಾರೆ. ನೀವು ಬಹಿರಂಗವಾಗಿ ಹೇಳ್ತೀರಿ ಕುಮಾರಸ್ವಾಮಿ ಅವರು ಏನ್ ಮಾಡಿದ್ರು ಅದನ್ನ ನಾನು ಮುಂದುವರಿಸ್ತೇನೆ ಅಂತ ಹೇಳಿ ಸತ್ಯಾಂಶವನ್ನ ಬಚ್ಚಿಟ್ಟು ನೀವೇ ವಿರೋಧ ಮಾಡಿ ಆ ಒಂದು 5 ಹೊಸ ಅದಕ್ಕೆ ನೋಟಿಫಿಕೇಶನ್ ಮಾಡಿ 5 ಗ್ರಾಮಗಳಿಗೆ ಹೊಸಕೋಟೆಯನ್ನು ಸೇರಿದೆ, ಅದರಲ್ಲಿ ಬೆಳೆದಿದ್ದು ಸೇರಿದೆ. ನೀವೇ ವಿರೋಧ ಮಾಡಿದೆ, ಕುಮಾರಸ್ವಾಮಿ ಕೈ. ಈಗ ಕುಮಾರಸ್ವಾಮಿ ಏನ್ ಮಾಡಿದ್ರು ಅದು ನಾನು ಮುಂದುವರಿಸ್ತೀನಿ ಅಂತ ಹೇಳಿದ್ರು. ಯಾವ ಕುಮಾರಸ್ವಾಮಿ ಅವರು ಅವ್ರ ಕೈ ಬಿಟ್ಟ ಮೇಲೆ ಆ ಕ್ಷೇತ್ರದ ಜನತೆಗೆ ಏನು ಬೆಂಗಳೂರಿಂದ ಹರಿದು ಹೋಗುತ್ತೋ ವೃಷಭಾವತಿ ನೀರು, ಆ ಕೆರೆಗೆ ಅದನ್ನೇ ಬಳಸಿ ಇವತ್ತು ಅವರು ಏನು ಹಸುಗಳಿಗೆ ಮೇವು, ಕರೆಯುವ ಜಾನುವಾರುಗಳಿಗೆ ಹಾಲು ಕರೆಯುವ ಜಾನುವಾರುಗಳಿಗೆ ನೀರು, ಅಲ್ಲಿಂದ ರೇಷ್ಮೆ, ತೆಂಗು, ಅಡಿಕೆ, ತರಕಾರಿ, ಹೀಗೆ ಸಣ್ಣ ಸಣ್ಣ ಹಿಡುವಳಿದಾರ ಅದರ ಮಾಹಿತಿ ಕೊಟ್ಟಿದ್ದಾರೆ. 8 ಜನ ಸಣ್ಣ ಹಿಡುವಳಿದಾರಿದ್ದಾರೆ. ನಮಗನ್ನು ತಂದು ದಯಮಾಡಿ ನೋಡಿ. ಅವರು ಇವತ್ತು ಜೀವನ ಹೇಗೆ ನಡೆಸ್ತಾ ಇದ್ದಾರೆ. 1 ರಿಂದ 5 ಗುಂಟೆ, 10 ರಿಂದ 20 ಗುಂಟೆ, 20 ರಿಂದ 40 ಗುಂಟೆ, 1 ರಿಂದ 2 ಎಕರೆ, 2 ರಿಂದ 3 ಎಕರೆ, 3 ರಿಂದ 4 ಎಕರೆ, 5 ರಿಂದ 10 ಎಕರೆ, 10 ರಿಂದ 20 ಎಕರೆ, 20 ರಿಂದ 30, 7,800 ಚಿಲ್ಲರೆ ಎಕರೆ ಜಮೀನನ್ನ ಅಕ್ವೈರ್ ಮಾಡೋದ್ರಲ್ಲಿ ಈ ಸಣ್ಣ ಹಿಡುವಳಿದಾರರು 8 ಜನ ಇದ್ದಾರೆ.
2555 1 ಗುಂಟೆಯಿಂದ 5 ಗುಂಟೆ. ಇಲ್ಲೇ ಜಾನುವಾರುಗಳಿಗೆ ಹಾಲು ಏನು ಹೆಚ್ಚು ಕೊಡ್ತಕ್ಕಂಥ ಅದಕ್ಕೆ ಬೇವನ್ನು ಬೆಳೀತಾರೋ ಸಣ್ಣ ಸಣ್ಣ ಹಿಡುವಳಿಗೆ 2555 1ರಿಂದ 5 ಗುಂಟೆ, 10ರಿಂದ 20 ಗುಂಟೆ 1650, 20ರಿಂದ 40 ಗುಂಟೆ 2350 ಲೆಕ್ಕ ಕುಟುಂಬಗಳು. ಇದನ್ನ ನೀವು ನೋಡಿದ್ರೆ ಅರ್ಥ ಆಗುತ್ತೆ ರೈತರು ಹೇಗೆ ಜೀವನ ಮಾಡ್ತಾ ಇದ್ದಾರೆ. ಅವ್ರನ್ನ ಎಲ್ಲಿ ಕಳಿಸ್ತೀರಿ ನೀವು? ಎಲ್ಲಿ ಕಳಿಸ್ತೀರಿ ನೀವು? ಹೌದು, ನಿಮ್ಗೆ ಬೆಂಗಳೂರು ನೀವು 5 ಭಾಗ ಮಾಡಿದ್ರಿ, 5 ಕಾರ್ಪೊರೇಷನ್, ಅದಕ್ಕೆ ಒಬ್ಬೊಬ್ಬ ಅಧಿಕಾರಿ ನೇಮಕ ಮಾಡಿದ್ರಿ. ನಾನೇನು ವಿರೋಧ ಮಾಡಲಿಲ್ಲ, ಮಾಡಿದ್ದೀರಿ, ಸಂತೋಷ. ಆದರೆ ಅವ್ರಿಗೇನಾದ್ರೂ ನಿವೇಶನಗಳ ಕೊರತೆ ಇದೆಯಾ? ಹಾಲಿ ಒಬ್ಬ ಹಿರಿಯ ಮಂತ್ರಿ ಜಾರಕಿಹೊಳಿಯವರು ಹೇಳ್ತಾರೆ, ಬಿಡಿಎಯಿಂದ ನಾವು ಏನು ಸೈಟ್ ಫಾರ್ಮೇಶನ್ ಮಾಡಿದ್ದೇವೆ ಅದು ಸುಮಾರು 20,000ಕ್ಕಿಂತ ಹೆಚ್ಚು ಸೈಟ್ಗಳು ಖಾಲಿ ಬಿದ್ದಿದೆ. ಅದನ್ನೇ ತಗೊಳ್ಳೋರಿಲ್ಲ. ಇದನ್ನ ಮಾಡಬೇಕಾದ್ರೆ ರೈತರು ಇಷ್ಟು ವಿರೋಧ ಮಾಡುವಾಗ ಇದ್ರ ಬಗ್ಗೆ ನಾವು ಸಂಪುಟದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಬ್ಬ ಹಿರಿಯ ಮಂತ್ರಿಗಳು. ಅದ್ರ ಜೊತೆಗೆ ಇನ್ನೂ ಬೇರೆ ಮಂತ್ರಿಗಳು ದೊರೆಗೊಳಿಸಿದ್ದಾರೆ. ನಿನ್ನೆ ಮಾಡ್ರೆ FIR, ಹಿಂದೆ ಮಾಡ್ರೆ FIR, 34 ಮೇಲೆ 25 ಮೇಲೆ ನನ್ನ 11 ಬೇರೆ FIR ಹಿಂದೆ ಇವೆರಡು ಮಾಡಿದ್ದಾರೆ. 30 ಜನ ಮೇಲೆ 25 ಜನ ಇನ್ನು 11 ಜನ ಮೇಲೆ FIR. ಈ ಮಧ್ಯದಲ್ಲಿ ಕೆಲವು ಬಡಾವಣೆಗಳು, ಆ ಬಡಾವಣೆಗಳಲ್ಲಿ ಇವತ್ತೇನು ಸೈಟ್ಗಳನ್ನು ಮಾಡಿದ್ದಾರೆ ಅದನ್ನ ತಗೊಳ್ಳೋದಿಲ್ಲ. ನನ್ನ ಕಾಲದಲ್ಲಿ ಈಗ ಬರೀ ಬಿಡಿಯಿಂದ ಸೈಟ್ ಫಾರ್ಮೇಶನ್ ಅಲ್ಲ, ಅದು ಸುಮಾರು 20,000ಕ್ಕಿಂತ ಹೆಚ್ಚಿದೆ ಅಂತ ಹೇಳಿದ್ದಾರೆ. ಒಬ್ಬ ಜವಾಬ್ದಾರಿ ಅದಾದ್ಮೇಲೆ ಕೆಂಪೇಗೌಡ ಬಡಾವಣೆ ಕಾಣುತ್ತೆ, ಇದ್ರ ಜೊತೆಗೆ ಇಂಥದ್ದು ಕೆಂಪೇಗೌಡರು, ನಾಡ ಕೆಂಪೇಗೌಡರು, ಡಾಕ್ಟರ್ ಶಿವರಾಮ್ ಕಾರಂತರು ಮತ್ತು ನಿವೇಶನ ಹಂಚಿಕೆ ಮಾಡುವುದು ಸರಿ. ಇತ್ತೀಚಿನ ವರದಿಗಳ ಪ್ರಕಾರ ಮೇಲುಗೂಡ ಲೇಔಟ್ಗಳಲ್ಲಿ ಸಾವಿರಾರು
ಅಭಿವೃದ್ಧಿಪಡಿಸಿದ ನಿವೇಶನಗಳು ನಾಗರಿಕರಿಂದ ಬೇಡಿಕೆ ಇಲ್ಲದೆ ಖಾಲಿ ಬಿದ್ದಿರುವುದು ನಿಜವಲ್ಲವೇ? ಈ ಅಂಶಗಳು ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿಲ್ಲವೆ. ನಾನು ಬಂದಿದ್ದೇನೆ ಸರ್. ಅದ್ರ ಜೊತೆಗೆ ಹೊಸೂರು ರಸ್ತೆ, ಬನ್ನೇರುಘಟ್ಟ ರಸ್ತೆ, ಕನಕಪುರ ರಸ್ತೆ, ಮೈಸೂರು ರಸ್ತೆ ಹಾಗೂ ಹೋಗುವ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ 2 ರಸ್ತೆಯ ಹೊಂದಿಕೊಂಡಂತೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಬೆಂಗಳೂರು ಮಹಾನಗರ ಪಾಲಿಕೆ ಸಾರ್ವಜನಿಕ ವಸತಿ ಸೌಲಭ್ಯಗಳನ್ನು ಕಲ್ಪಿಸಲು 6 ಬಡಾವಣೆಗಳನ್ನು ಒಟ್ಟು 6,200 ಎಕರೆ 39 ಗುಂಟೆ ವಿಸ್ತೀರ್ಣದ ಪ್ರದೇಶದಲ್ಲಿ ರಚಿಸಿರುವ ಪ್ರಸ್ತಾವನೆಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ. ಇಷ್ಟೆಲ್ಲ ಇದ್ರು ಇದ್ರ ಮೇಲೆ ನಿಮಗೆ ಕಡಿಮೆ ಯಾಕೆ? ಯಾಕೆ ಕಣ್ಣು? ಯಾರು ಬೇಡಿಕೆ ಇಟ್ಟಿದ್ದಾರೆ? ಸುಮಾರು ಇದೆಲ್ಲ ಸೇರಿದ್ರೆ 40,000 ನಿವೇಶನಗಳು ಜನಗಳ ಬೇಡಿಕೆಯಿಂದಲೇ ಇವತ್ತು ನಮ್ಮ ಮುಂದೆ ಈ ಅಂಕಿ ಅಂಶ ತೋರಿಸ್ತದೆ. ಈಗ ಬಿಡಿ ಅಂದ್ರೆ ಯಾಕೆ 500 ಎಕರೆ ಅಕ್ವೈರ್ ಮಾಡಿದ್ರಿ? ಅಲ್ಲಿ ಯಾರೋ ಒಬ್ಬರು ರೈತರು ನಿನ್ನೆ ಆರ್ಗ್ಯೂ ಮಾಡ್ತಾ ಇದ್ರು, ನಮಗೆ ದುಡ್ಡು ಕೊಡಿ ಅಂತ. ನಾವು ಒಪ್ಪಿಗೆ ಕೊಟ್ಟಿದ್ವಿ, ಕೊಡಿ, ನಮ್ದು ತಕರಾರಿಲ್ಲ. ಆ ಹಳ್ಳಿಯ ರೈತರು ಸೇರಿರೋದು 17 ಎಕರೆ. ಅವರು ಬೆಂಗಳೂರಲ್ಲಿದ್ದಾರೆ. ಅವರು 40% ಊರು ಬಿಟ್ಟು ಬಂದಿದ್ದಾರೆ. ಅವ್ರಿಗೆ ಇಟ್ಕೊಂಡು ಹೇಳೋದು, ಆ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಬಡವರು ಒಂದು 30 ಜನ ಇದೆ. ಹೌದು, ಆ ಹೆಣ್ಮಕ್ಳು ಪ್ರಚೋದನೆಗೆ ಕಾರಣ ಯಾರು? ರೆವಿನ್ಯೂ ಅಧಿಕಾರಿಗಳು. ನಾನು DC ಬಗ್ಗೆ ವಾದ ಮಾಡಲ್ಲ. ಸರ್ಕಾರ ಮಾಡಬೇಕು ಅಂತ ಹೇಳಿದಾಗ DC ರೆವಿನ್ಯೂ ಅಧಿಕಾರಿಗಳು ಸರ್ವೆ ಮಾಡಕ್ಕೆ ಹೋಗಿ ಅಂತ ಕಳಿಸ್ತಾರೆ. DC ಸರ್ಪ್ಲಸ್. ಈ ಹಂತದಲ್ಲಿ ಈ ರಾಜ್ಯದ ವ್ಯವಸ್ಥೆ ಇದೆ. ಈ ಬಿಡದಿ ವಿಷಯ ಕಾರ್ಪೊರೇಷನ್ ಮಾಡಿದ ಎಷ್ಟು ವರ್ಷ? 1 ವರ್ಷ ಆಗಿದ್ದು. ಸಿದ್ದರಾಮಯ್ಯನವರಿದ್ದಾಗ ಬಿಡದಿ ಹತ್ರ ಜನ ಕಳಿಸ್ತಿಲ್ಲ. ಕಾರ್ಪೊರೇಷನ್ ಮಾಡಿ ರಾಮರು ಸೇರಿದಂತೆ ಬೆಂಗಳೂರು ದಕ್ಷಿಣದ ಕಾರ್ಪೊರೇಷನ್ ಸಿದ್ದರಾಮಯ್ಯನವರು ಬಿಡದಿ ಹತ್ರ ಕಳಿಸ್ತಿಲ್ಲ. ಆದ್ರೆ ಇವರು ಬಂದ 1 ತಿಂಗಳೇ ಆಗಿಲ್ಲ. ಇಲ್ಲಿ 40,000 ಸೈಟ್ವರೆಗೆ ನಿವೇಶನ ಮಾಡಿರ್ತಕ್ಕಂಥ ಅಂಕಿ ಅಂಶಗಳಿದೆ. ಯಾಕೆ
ಇದರ ಉದ್ದೇಶ ಏನು? ನಾನು ಇದ್ರ ಬಗ್ಗೆ ಗೊತ್ತಿದೆ ನನಗೆ, ಯಾವ ಕಾರಣದಿಂದ ಇದಕ್ಕೆ ನೀವು ಕೈ ಹಾಕಿದ್ದೀರಿ ಅನ್ನೋದು ಗೊತ್ತಿದೆ ನನಗೆ. ನೀವು ಸಿದ್ದರಾಮಯ್ಯನವ್ರನ್ನ ತೆಗೆದು ಹೈಕಮಾಂಡ್ ಅನ್ನು ಒಲಿಸ್ಕೊಡ್ಲಿಕ್ಕೆ ಏನೇನು ಮಾಡಿದ್ರಿ ಆಶ್ವಾಸನ, ಅದನ್ನ ನೀವು ಇವತ್ತು ಸಂಪೂರ್ಣಗೊಳಿಸ್ಬೇಕು. ಆ ಸಂಪೂರ್ಣಗೊಳಿಸಲಿಕ್ಕೆ ವ್ಯವಸ್ಥೆ ಮಾಡತಕ್ಕಂಥ ಮಾರ್ಗ ಈ ಬಿಡದಿಯ 7,000 ಚಿತ್ರ ಭೂಮಿನ ನಿವೇಶನ ಮಾಡಬೇಕು. ಇದಕ್ಕೆ ಗೌರ್ಮೆಂಟ್ ಗ್ಯಾರಂಟಿಯಿಂದ ಸುಮಾರು 12,000 ಕೋಟಿ ನಂತರ ಸಮಯ. 12,000 ಆಮೇಲೆ ಯಾವನ್ ಲೇಔಟ್ ಮಾಡ್ತಾನೋ ಅವನಿಗೆ 8,000 ಕೋಟಿ ಗ್ಯಾರಂಟಿ. ಇದು ಬಹಳ ದಿನ ಬಚ್ಚಿಟ್ಟು ಇಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು 24ನೇ ತಾರೀಕು ಕಾಗದ ಬರೆದೆ, ನಿಜ. ನಿಮಗೆ 20 ದಿನ ಟೈಮ್ ತಗೊಂಡಿದ್ದೀನಿ ನಿಮಗೆ ನಿಮ್ಮ ಮುಂದೆ ಈ ವಿಷಯನ ಇಡ್ಲಿಕ್ಕೆ. ನಾನು ಹೋರಾಟಕ್ಕೆ ಹೋಗಿಲ್ಲ. ಹೋದ್ರೆ ಪ್ರಚೋದನೆ ಮಾಡಿದ್ರು ಅಂತ ನನ್ನ ಮೇಲೆ ಆಪಾದನೆ ಬರಬಾರ್ದು ಅಂತ ಹೇಳಿ ನಾನು ಹೋಗಿಲ್ಲ. ಕುಮಾರಸ್ವಾಮಿಯವರು ಇವತ್ತು ಹಾಲಿ ಮಂತ್ರಿಗಳು ಆ ಕ್ಷೇತ್ರದಿಂದ ಗೆದ್ದಿದ್ದಾರೆ. MP ಆಗಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಕೇಂದ್ರ ಸರ್ಕಾರದ ಮಂತ್ರಿ. ಅವರು ರಾಜಕೀಯ ಜೀವನದಲ್ಲಿ ಹಾಸನದಲ್ಲಿ ರೇವಣ್ಣ, ಇಲ್ಲಿ ರಾಮನಗರದಲ್ಲಿ ಕುಮಾರಸ್ವಾಮಿಯವರು ಹೀಗೆ 30 ವರ್ಷದ ಹಿಂದೆ ಬಂದು ಸೆಟಲ್ ಆಯ್ತು. ಹೊಸ್ತೇನಲ್ಲ. ಆಮೇಲೆ ನಿನ್ನೆ ಬಂದು ಯಾವುದೋ ಸ್ವಂತ ಒಂದು ಉದ್ದೇಶದಿಂದ ಮಾಡಿದ್ದಾರೆ ಅನ್ನೋ ಪ್ರಶ್ನೆ. ನಾನು ಈಗಲೂ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ, ನೀವು ಸಿದ್ದರಾಮಯ್ಯನವರನ್ನು ತೆಗೆದು ಹೈಕಮಾಂಡ್ಗೆ ಏನು ಆಶ್ವಾಸನೆ ಕೊಟ್ಟಿದ್ದರೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನಿಮಗೆ ಬೇರೆ ಮಾರ್ಗಗಳು ಬೇಕಾದಷ್ಟಿದೆ. ಅದನ್ನು ಬಳಕೆ ಮಾಡ್ಕೊಳ್ಳಿ. ಈ ಬಡ ರೈತರು 60,000 ಲೀಟರ್ ಹಾಲು ಕರೆದು ಒಂದು ತುಟ್ಟನ್ನ ತಿನ್ನೋರಿದ್ದಾರಲ್ಲ, ಅವರ ಹೊಟ್ಟೆ ಮೇಲೆ ಹೊಡಿಬೇಡಿ. ನಾನು ಈ ಕಾಗದದಲ್ಲಿ ಹೇಳಿದ್ದೇನೆ, ನಾನು ಧರಣ ಕೂರ್ತೀನಿ, ನೀವು ಮುಂದುವರೆದು ಅಂತ ಹೇಳಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಧರಣ ಕೂರ್ತೀನಿ ಅಂತಲೂ ಬರೆದಿದ್ದೆ. ನಾನು ಅಪೀಲ್ ಮಾಡ್ತಾ ಇದ್ದೀನಿ, ನನ್ನನ್ನು ಸನ್ನಿವೇಶಕ್ಕೆ ದೂಡಬೇಡಿ. ಇವತ್ತೇನು ರೈತರ ಮೇಲೆ FIR ಹಾಕಿದ್ದೀರಿ, ಅದನ್ನು ಮತ್ತೆ ಮುಂದುವರಿಸ್ತೇನೆ. ಆ ಒಂದು ಘಟನೆಗೆ ಸಂಬಂಧಪಟ್ಟಂತ ಏನು ಅಪರಾಧಿಗಳಿದ್ದಾರೆ ಅವ್ರಿಗೆ ನೀವು ಶಿಕ್ಷೆ ಕೊಡೋದಕ್ಕೆ ಬದಲಾಗಿ ನಿನ್ನೆ ನಡೆದಂಥ ಒಂದು ಪ್ರಚೋದನೆ ರೆವಿನ್ಯೂ ಅಧಿಕಾರಿಗಳ ಒಂದು ಕೋರಿಕೆ ಮೇಲೆ ನೀವು ಹೋದ್ರಿ, ಆಗ ಈ ಘಟನೆ ನಡೆದಿರೋದು ನಾನಿಲ್ಲ ಅಂತ ಹೇಳಿದೆ. ನೀವು ರೈತರ ಮಕ್ಕಳೇ,
ಎಸ್ ಪಿ ಐಗಳು ವೈದ್ಯರು ರೈತರ ಕಷ್ಟ ಅವ್ರ ನೋವುಗಳನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ. ಒಂದು ಕಡೆ ಕಾನೂನು ಪಾಲನೆ ಮಾಡಬೇಕು, ನಿಜ ಕೂತ್ಕೊಳ್ಳಿ. ಆದರೆ ಎಂತೆಂಥ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ನಿರ್ಣಯಗಳನ್ನ ತೆಗೆದುಕೊಂಡಿದೆ ನಾನು ಹಲವಾರು ಉದಾಹರಣೆಗಳನ್ನು ಕೊಡಬಲ್ಲೆ. ಅದು ಇವತ್ತು ಮಾತಾಡೋದು ನಾನು ಬಹುಶಃ ಇವತ್ತೇನು ನಿಮ್ಮ ಮುಂದೆ ನಾನು ಕೆಲವು ವಿಷಯ ನಿವೇದನೆ ಮಾಡಿದ್ದೇನೆ, ಇದ್ರ ಬಗ್ಗೆ ತಾವು ಏನು ದೃಷ್ಟಿ ಮಾತಿನ ಅಚ್ಚು ಮಾತಿನ ತಾವು ನಾಳೆ ಈ ನಾಡಿನ ಜನತೆಗೆ ತಾವೇನು ತಿಳಿಸ್ತೀರಿ ಅದ್ರ ಮೇಲೆ ಸರ್ಕಾರದ ನಿಲುವು, ಅವರ ಮುಂದಿನ ಕ್ರಮ ಏನು ಅನ್ನೋದನ್ನು ಯೋಚನೆ ಮಾಡಿ ನನ್ನ ಕಾರ್ಯಕ್ರಮ ರೂಪಿಸ್ತೇನೆ. ನಾನು ಟಿವಿ ನೋಡಿದ್ರೆ ಸದ್ಯಕ್ಕೆ ಈ ಸರ್ವೆ ಮಾಡ್ತಕ್ಕಂಥದ್ದನ್ನ ನಿಲ್ಲಿಸಿದ್ದೇವೆ ಅಂತೇಳಿ ಹೇಳಿದ್ದಾರೆ. ಸ್ವಾಗತಿಸ್ತೇನೆ. ಅದು ಸದ್ಯ ಅನ್ನೋದನ್ನ ತಪ್ಪಿಸಿ ಈ ಒಂದು ನಿಮ್ಮ ಯೋಚನೆ ಏನಿದೆ ಇದನ್ನು ಕೈ ಬಿಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀನಿ. ಭಾರತೀಯ ಜನತಾ ಪಾರ್ಟಿಯವರು ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ, ಅವರನ್ನು ಕೂಡ ಅಭಿನಂದಿಸ್ತಾರೆ. ನನಗೆ ಗೊತ್ತಿಲ್ಲ, ಹೇಳಬಾರ್ದು. ಒಬ್ಬರು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅವರಾಗಿ ಹೋಗಿದ್ದಾರೆ, ಯಾರು ಹೇಳಿ ಹೋದರಲ್ಲ. ಅವ್ರು ಯಾವ ಪಕ್ಷದ ಪರವಾಗೂ ಈ ನಡೀತಾ ಇರ್ತಕ್ಕಂಥ ಹೋರಾಟವನ್ನು ನೋಡಿ ಅವರು ಕೂಡ ಹೋಗಿ ಮಾಡಬಾರ್ದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನು ಗಮನದಲ್ಲಿಟ್ಕೊಂಡು ಅವರು ಅತ್ಯಂತ ದೊಡ್ಡ ವ್ಯಕ್ತಿ, ನಗುವಾಗಿ ತೆಗೆದುಕೊಳ್ತಾರೆ. ನನ್ನ ಸಂದರ್ಭದಲ್ಲಿ ಇಷ್ಟು ಮಾತನ್ನು ಹೇಳಿ ಇವತ್ತೇನು ಮಾತನಾಡ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಜೊತೆ ಸಹಕರಿಸಿಕೊಂಡಿರ್ತಕ್ಕಂಥ ಎಲ್ಲ ಸಂಗೀತರಿಗೆ, ಮಾಜಿ ಶಾಸಕರು, ಆ ಕ್ಷೇತ್ರದ ಜನತೆಯ ಮಧ್ಯೆ ಹೋರಾಟ ಮಾಡಲು ಬಂದಿರತಕ್ಕಂಥ ಕುಟೇಂದ್ರರು, ತಿಪ್ಪೇಸ್ವಾಮಿಗಳು, ನಮ್ಮ ಆ ಕಡೆ ಕೂತಿರ್ತಕ್ಕಂಥ ಶರವಣ ಅವ್ರದಿದೆಯಲ್ಲ, ನಮ್ಮ ಮಾಜಿ ಶಾಸಕರು, ಆ ಕಡೆ ಜವರೇಗೌಡರು, ಬೇರೆ ಕೆಲಸ ಇರ್ಬೋದು, ಇವರೆಲ್ಲರಿಗೂ ನಾನು ತುಂಬ ಆಭಾರಿಯಾಗಿದ್ದೇನೆ. ಮಾಧ್ಯಮದ ದೃಷ್ಟಿ ಮಾಧ್ಯಮ, ಅಚ್ಚು ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಇವತ್ತು ಈ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ನಾನು 24ನೇ ತಾರೀಕು ಬರಬೇಕಾಗಲಿಕ್ಕೆ ಏನು ಮುಖ್ಯಮಂತ್ರಿಗಳಿಗೆ ಬಿಡುವಿಲ್ಲದ ಕಾರ್ಯಕ್ರಮ ಬಹಳ ದೊಡ್ಡದಿಂದ ತೀರ್ಮಾನಗಳನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಇವತ್ತು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡಿದರೆ ಆದಮೇಲೆ ನನ್ನ ಮುಂದಿನ ಕಾರ್ಯಕ್ರಮ ಏನು ಅನ್ನೋದನ್ನು
ಸರ್ಕಾರದ ನಡವಳಿಕೆಯ ಮೇಲೆ ಕಾರ್ಯಕ್ರಮ ರೂಪಿಸ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂಗ್ಲೀಷಲ್ಲಿ ಅಡ್ರೆಸ್ ಅವರು ಇದ್ದಾರೆ Your parents spent 15 lakh rupees on your engineering degree and you can't even spend 9 rupees to make sure that it doesn't become useless. This is happening in 2025. If you don't have AI skills and if you don't have knowledge of AI agents, you'll be soon out of the workforce by the end of 2025 itself. So if you want to learn AI tools and AI agents, you can go ahead, watch hundreds and hundreds of hours of YouTube, and you can also like go through 1500 AI tools and find what AI tools are useful for you. Or instead you can join my 3 hours workshop where I'm going to teach you 10 awesome AI tools. I have gone through 1500. I have found 10 most useful AI tools for a working professional where I've already mentioned only the people who are residing in Bangalore. They have got 17 acres of land. They are already left the village because the environment and the water contamination, all these things are there. They have left the village, they are also in Bangalore. Only 17 acres they have got. But remaining, the people who can't leave their land, they can't come to Bangalore to earn their livelihood. They are solely dependent upon the land which belongs to their ancestors. 60,000 liters of milk every day they are giving it to people. They are living 1 quinta, 5 quinta, 10 quinta, 6 in a family. And you are only details. The figures are there. And yesterday after this incident, Kumaraswamy also agreed that there be is new presentation. The promotion by the revenue officers by going for survey and request the police department to give support. That is what is happening. So, 15 people, they are FIR. Am I correct? Yeah. So I agree that the matter be put in and government has taken a decision to stop the service of the time that the chief minister shows magnanimity that more than 40,000 sites are available. Not only that, the people who built the apartment, so many apartments are empty. Not this 40,000 sites. So many apartments are empty. Let them conduct a survey. Whether this particularly bidding question, which you have opposed when Kumaraswamy in those days, 2018, 8 and 5, you have opposed. You have debated in the assembly. Your leaders have defended in the assembly. Why do you want to go now? What's wrong? Please, don't move forward. I sincerely appeal to the government and want to
chief minister to put her into place. So these words, today I conclude, in fact, national media, electronic media, Sir, your one statement is clearly stated one thing